ಡ್ರೈ ಫ್ರೂಟ್ಸ್ ಶೇಕ್ ರೆಸಿಪಿ. ಒಂದು ಮಿಕ್ಸರ್ ಬಾಂಡೆ ತೊಗೊರಿ. ಮಿಕ್ಸರ್ ಬಾಂಡೆದಾಗ ನಾ ರಾತ್ರಿನ ಓಟ್ಸ್ ನೆನಿಟ್ಟಿದ್ದೆ. ಓಟ್ಸ್ ಹಾಕ್ರಿ. ಕಾಜು ಬಾದಾಮ್ ಅದು ರಾತ್ರಿ ನೆನಿಟ್ಟಿದ್ದೆ ಅದನ್ನು ಹಾಕ್ರಿ. ಅದು ಹಾಕಿದಾದ ಬಳಿಕ ನೀವು ಮುಂಜಾನೆನೂ ನೆನಿಟ್ರೆ ನಡೀತದೆ ಬಿಸಿನೀರಾಗ. 4 ಖಜೂರ್ ಹಾಕ್ರಿ. ಖಜೂರ್ ಹಾಕಿದಾದ ಬಳಿಕ ಒಂದು ಬಾಳೆ ಕಟ್ ಮಾಡಿ ಚೆಂದಂಗಿ ಬಾಳೆಹಣ್ಣು ಹಾಕ್ರಿ. ಬಾಳೆಹಣ್ಣು ಕಟ್ ಮಾಡಿದಾದ ಬಳಿಕ ಪೀನರ್ ಬಟರ್ ಹಾಕ್ರಿ. ಪೀನರ್ ಬಟರ್ ಆದ ಬಳಿಕ ಕಾಫಿ ಪೌಡರ್ ಹಾಕ್ರಿ. ಕಾಫಿ ಪೌಡರ್ ಹಾಕಿದ ಬಳಿಕ ಮಿಕ್ಸರ್ದಾಗ ರುಬ್ಕೋರಿ. ಮಿಕ್ಸರ್ದಾಗ ರುಬ್ಬಿದಾದ ಬಳಿಕ ಸೈಡ್ ತೆಗೆದಿಡ್ರಿ. ತೆಗೆದಿಟ್ಟ ಬಳಿಕ ನಾನಿಲ್ಲಿ ಶೇಕ್ ಇಬ್ಬರಿಗೆ ಮಾಡಾಕತ್ತೀನಿ. ಒಂದು ಅರ್ಧ ಗ್ಲಾಸ್ ಹಾಲು ಹಾಕ್ರಿ. ಒಂದು ಅರ್ಧ ಗ್ಲಾಸ್ ನೀರು ಹಾಕ್ರಿ. ನೀರು ಹಾಕಿ ಮತ್ತು ಇನ್ನೊಂದು ಸ್ವಲ್ಪ ಮಿಕ್ಸರ್ದಾಗ ರುಬ್ಕೋರಿ. ಮಿಕ್ಸರ್ದಾಗ ರುಬ್ಬಿದಾದ ಬಳಿಕ ಒಂದು ವಾಟಿ ರಾತ್ರಿನ ಸಬ್ಜಾ ನೆನೆ ಇಟ್ಟಿದ್ದೇನೆ. ಒಂದು ವಾಟಿ ಸಬ್ಜಾ ಹಾಕಿದ್ರೆ ನಮ್ದು ಡ್ರೈ ಫ್ರೂಟ್ಸ್ ಶೇಕ್ ರೆಡಿ ಆಯಿತು. ನೋಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಕಮೆಂಟ್ ಮಾಡಿರಿ, ಒಂದು ಲೈಕ್ ಮಾಡಿರಿ. ಇಷ್ಟೇ. ನಾವೀಗ 6 ಮಂತ್ ಬೇಬಿಗೋಸ್ಕರ ಸೂಪ್ ಮಾಡೋನು. ಗ್ಯಾಸ್ ಚಾಲು ಮಾಡಿರಿ. ಗ್ಯಾಸ್ ಚಾಲು ಮಾಡಿ ಕುಕ್ಕರ್ ಇಟ್ರಿ. ಕುಕ್ಕರ್ ಬಿಸಿ ಆದ ಬಳಿಕ ಒಂದು ಚಮಚ ತುಪ್ಪ ಹಾಕ್ರಿ. ತುಪ್ಪ ಹಾಕಿದಾದ ಬಳಿಕ ತುಪ್ಪ ಚೆಂದಂಗೆ ಬಿಸಿ ಮಾಡ್ಕೊರಿ. ಬಿಸಿ ಆದ ಬಳಿಕ ಜೀರಿಗೆ ಹಾಕ್ರಿ. ಒಂದು ಚಮಚ ಬ್ಯಾಳೆ ಹಾಕ್ರಿ. ಬ್ಯಾಳೆನೂ ತುಪ್ಪದಾಗ ಚೆಂದಂಗೆ ಹುರ್ಕೋರಿ. ತುಪ್ಪದಾಗ ಹುರಿದಾದ ಬಳಿಕ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ರಿ. ಒಂದು 4. ಒಂದು ಅರ್ಧ ಟೊಮೊಟೊ ಹಾಕ್ರಿ. ಟೊಮೊಟೊ ಹಾಕಿದಾದ ಬಳಿಕ ಅದನ್ನು ಚೆಂದಂಗೆ ತುಪ್ಪದಾಗ ಹುರ್ಕೋರಿ. ಅದು ಹುರಿದಿದ್ದಾದ ಬಳಿಕ ಸ್ವಲ್ಪ ನೀರು ಹಾಕ್ರಿ. ನೀರು ಹಾಕಿ ಒಂದು 5-6 ನಿಮಿಷ ಕುಕ್ಕರ್ ಮುಚ್ಚಳ ಮುಚ್ಚಿ ಇಡ್ರಿ. ಆದ ಬಳಿಕ ನೋಡ್ಬೋದು ನಮ್ದು ಬ್ಯಾಳೆ ಹನ್ನಂಗೆ ಕುದ್ದಾವು. ಮ್ಯಾಶರ್ನೇ ಚೆಂದಂಗೆ ಮ್ಯಾಶ್ ಮಾಡ್ಕೋರಿ. ಮ್ಯಾಶ್ ಮಾಡ್ಕೊಂಡು ಆದ ಬಳಿಕ ಒಂದು ಚಾನ್ಗಿ ತೊಗೋರಿ. ಚಹಾ ಸೋಸೋದ ಅದರಲ್ಲೇ ಚೆಂದಂಗೆ ಸೋಸ್ಕೋರಿ. ಯಾಕಂದ್ರೆ ನಮಗೆ ಬೇಕಾಗಿದ್ದು ಸೂಪ್ ಅಲ್ಲ, ಹಾಗಾಗಿ ನೋಡ್ಬೋದು ನಮ್ದು ಸೂಪ್ ರೆಡಿ ಆಯಿತು. ಈ ಥರ ಮಾಡಿ ಬೇಬಿಗೆ ಸೂಪ್ ಕುಡಿಸ್ರಿ. ಈಗ ನಾವು ಓಟ್ಸ್ ರೆಡಿ ಮಾಡ್ಕೊಳ್ಳೋನು. ಗ್ಯಾಸ್ ಚಾಲು ಮಾಡಿರಿ. ಗ್ಯಾಸ್ ಚಾಲು ಮಾಡಿ ಆದ ಬಳಿಕ ಹಾಲು ಕುದಿಸ್ರಿ. ಹಾಲು ಕುದಿಸಿದಾದ ಬಳಿಕ ಒಂದು 2 ಚಮಚ ಓಟ್ಸ್ ಹಾಕ್ರಿ. ಓಟ್ಸ್ ಹಾಕಿ ಚೆನ್ನಾಗಿ ಕುದಿಸ್ರಿ. ಲೇಟ್ ಏನಾಗಲ್ಲ. ನಮ್ದು ಓಟ್ಸ್ ಕುದ್ದೈತಿ. ಒಂದು ಪ್ಲೇಟ್ ತೊಗೋರಿ. ಪ್ಲೇಟ್ನಾಗ ಓಟ್ಸ್ ಏನು ಕುದ್ದಿರ್ತದಲ್ಲ ಆ ಓಟ್ಸ್ ಹಾಕ್ರಿ. ಅದು ಓಟ್ಸ್ ಹಾಕಿದ ಬಳಿಕ ಬಾದಾಮ್ ಕಟ್ ಮಾಡಿರೋ ಬಾದಾಮ್ ಹಾಕ್ರಿ. ಕಾಜು, ಕಾಳು ಮೆಣಕೆ, ಸ್ವಲ್ಪ ಬೆಲ್ಲ ಹಾಕ್ರಿ. ಬೆಲ್ಲ ಹಾಕಿದಾದ ಬಳಿಕ ಕಟ್ ಮಾಡಿರೋ 1-2 ಬಾಳೆಹಣ್ಣು ಹಾಕ್ರಿ. ಬಾಳೆಹಣ್ಣು ಹಾಕಿದ ಬಳಿಕ ನೀವೇ ನೋಡ್ಬೋದು ನಮ್ದು ಓಟ್ಸ್ ರೆಡಿ ಆಗ್ತದೆ. ಈಜಿ ಐತಿ ಓಟ್ಸ್. ಒಮ್ಮೆ ಟ್ರೈ ಮಾಡಿ ನೋಡಿರಿ. ಕಮೆಂಟ್ ಮಾಡಿರಿ. ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ.